ಅದು ಜಾಮರ್ಸು ಬಹಳ ಕಡೆ ತೊಂದರೆ ಆಗ್ತಾ ಇದೆ. ಉದಾಹರಣೆಗೆ ಮಂಗಳೂರಿನಲ್ಲಿ ಸಿಟಿಯಲ್ಲಿದೆ ಪ್ರಿಸನ್, ಅದು ಇನ್ನು ಹೊರಗಡೆ ಇನ್ನೂ ಕಟ್ತಾ ಇದ್ದಾರೆ, ಅದು ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಗೆ ಜಾಮರ್ಸ್ಗಳು ಪಕ್ಕದ ಮನೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆ. ಅದೇ ರೀತಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಆಗ್ತಿದೆ. ಅದಕ್ಕೆ ಟೆಕ್ನಿಕಲ್ ಟೀಮನ್ನು ಸೆಟ್ ಮಾಡಿ ಎಲ್ಲೆಲ್ಲಿ ಶ್ಯಾಡೋ ಏರಿಯಾ ಬರುತ್ತೆ, ಶ್ಯಾಡೋ ಏರಿಯಾ ಅಂದರೆ ಅಲ್ಲಿ ಸಿಗ್ನಲ್ ಬರ್ತಾ ಇರುತ್ತೆ, ಆ ಸಿಗ್ನಲ್ ಬರದ ಹಾಗೆ, ಈಗ ಪರಪ್ಪನ ಅಗ್ರಹಾರದಲ್ಲಿ ಫೋನ್ ಯೂಸ್ ಮಾಡ್ತಾರೆ ಅಂದರೆ ಸಿಗ್ನಲ್ ಬರ್ತಾ ಇದೆ ಅಂತ ಆಯ್ತಲ್ಲ, ಅದಕ್ಕೆ ಸಿಗ್ನಲ್ ಬರದ ಹಾಗೆ ಟೆಕ್ನಿಕಲ್ ಟೀಮನ್ನು ಸೆಟ್ ಮಾಡಿ ಅದರ ಮೂಲಕ ನಾವು ಯಾವುದೇ ಫೋನ್ ಒಂದು ವೇಳೆ ಒಳಗಡೆ ತಗೊಂಡು ಹೋದ್ರೂ ಕೂಡ ಕೆಲಸ ಮಾಡದ ಹಾಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಆಮೇಲೆ ಈಗ ಬ್ಯಾಗೇಜ್ ಸ್ಕ್ಯಾನರ್ಸು, ಈ ರೀತಿ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲ ಒಂದೊಂದಿದೆ. ಈಗ ಅದನ್ನು ಡಬಲ್ ಮಾಡೋದಕ್ಕೆ ಕೂಡ ಈಗ ಕ್ರಮ ತಗೊಳ್ತೀವಿ. ಈಗಾಗಲೇ CCTVಗೆ ಮೊನ್ನೆ ತಾನೇ 2.5 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಲ್ಲಿ ಮಂಜೂರು ಮಾಡಿದ್ವಿ. 15 ಕೋಟಿ ರೂಪಾಯಿ ಟವರ್ಸ್ ಹಾಕಬೇಕು ಅಂತೇಳಿ, 7 ಟವರ್ ಅಲ್ಲ ಶರತ್, ಟವರ್ಸ್ ಎಷ್ಟು? 10 ಟವರ್ಸ್ ಹಾಕಬೇಕು ಅಂತ ಮೊನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ 15 ಕೋಟಿ ರೂಪಾಯಿ ಮಂಜೂರಾಗಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಟೆಂಡರ್ ಕರೆದು ಕ್ರಮ ತಗೋಬೇಕು ಅಂತೇಳಿ ಅದಕ್ಕೆ ಮಾಡ್ತಾ ಇದೀವಿ. ಆಮೇಲೆ ಬಹಳ ಇಂಪಾರ್ಟೆಂಟ್, ಪರಪ್ಪನ ಅಗ್ರಹಾರದಲ್ಲಿ ನಾ ಹೇಳಿದಾಗ 5,000 ಜನ ಇದ್ದಾರೆ. ಅವರೆಲ್ಲರೂ ಒಟ್ಟೊಟ್ಟಿಗೆ ಇರ್ತಾರೆ, ಗಂಡಸರು ಹೆಂಗಸರು ಬೇರೆ ಅಂತ ಮಾಡಿದ್ರು ಕೂಡ ಅಂಡರ್ ಟ್ರಯಲ್ಸು, ಕನ್ವಿಕ್ಟ್ಸು ಇವರೆಲ್ಲ ಒಂದೇ ಕಡೆನೇ ಇದ್ದು ಬಿಡ್ತಾರೆ. ಅದಕ್ಕೆ ಅವರನ್ನ ಬೈಫರ್ಕೇಶನ್ ಮಾಡಿದ್ರೆ ಬಹಳ ಹೆಚ್ಚಿನ ಅಂಶ ಅಂದ್ರೆ ಈ ರೀತಿ ಚಟುವಟಿಕೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಹಾಗಾಗಿ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ನೀವು ಅವ್ರನ್ನ ಬೈಫರ್ಕೇಟ್ ಮಾಡಿ ಸಪರೇಟ್ ಆಗಿ ಇಟ್ಟು ಅವ್ರನ್ನ ಮಾನಿಟರ್ ಮಾಡೋದಕ್ಕೆ ನಾವು ಅನುಮತಿಯನ್ನ ಈಗಲೇ ಕೊಟ್ಟಿದ್ದೇವೆ. ಅದಕ್ಕೇನು ಕ್ರಮ ತಗೋಬೇಕೋ ಅವರು ಚೀಫ್ ಸೂಪರಿಂಟೆಂಡೆಂಟ್ ಕ್ರಮ ತಗೊಳ್ತಾರೆ. ಅದಕ್ಕೆ ನಾವೆಲ್ಲ ಏನು ಸಹಕಾರ ಬೇಕೋ ಕೊಡ್ತೀವಿ. ಆಮೇಲೆ ಬಹಳ ಜನ ಪ್ರಿಸನ್ನಲ್ಲಿ ಅಲ್ಲೇ ಇದ್ಬಿಡ್ತಾರೆ, ಬೆಂಗಳೂರಿನಲ್ಲೇ ಇದ್ದಾರೆ ಬಹಳ ಜನ, ಇಲ್ಲ ಮಂಗಳೂರಿನಲ್ಲೇ ಇದ್ದಾರೆ, ಎಲ್ಲೋ ಅವ್ರಿಗೆ ಬೇಕಾದ ಕಡೆ ಅಲ್ಲೇ ಇದ್ಬಿಟ್ಟಿದ್ದಾರೆ. 5 ವರ್ಷ ಯಾರೇ ಅಧಿಕಾರಿ 5 ವರ್ಷ ಆ ಪ್ರಿಸನ್ ನಲ್ಲಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಎನಿಬಡಿ ಹೂ ಹ್ಯಾಸ್ ಡನ್ 5 years ಇನ್ ಎನಿ ಪ್ರಿಸನ್ ವಿಲ್ ಬಿ ಇಮಿಡಿಯೇಟ್ಲಿ ಶಿಫ್ಟೆಡ್. ಅವ್ರನ್ನ ಶಿಫ್ಟ್ ಮಾಡ್ತೀವಿ. ದೇರ್ ಬೈ ಅಲ್ಲಿ ಸ್ವಲ್ಪ ಅವರು ಎಲ್ಲ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದಾರೆ, ಹಾಗೆ ಅನ್ನೋ ಮಾತೇನಿದೆ ಅದೆಲ್ಲ ಸ್ವಲ್ಪ ಬ್ರೇಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಕೆಲಸವನ್ನ ಮಾಡ್ತೀವಿ. ಪ್ರಿಸನರ್ಸಿಗೆ ಏನು ಪ್ರಾಬ್ಲಮ್, ಎಲ್ಲಿಗೆ ಹಾಕ್ತಿರೋ ತಗೊಂಡೋಗಿ, ಅಲ್ಲೂ ಪ್ರಿಸನ್ನೇ ಅಲ್ವಾ, ಬೇರೆ ಕಡೆ ಹಾಕಿದ್ರಿ? ಇಲ್ಲೆಲ್ಲ ದಿಸ್ ಓನ್ಲಿ ಅಫಿಷಿಯಲ್ಸ್. ಅಫಿಷಿಯಲ್ಸ್ ಪ್ರಿಸನರ್ಸ್ ಅಲ್ಲ. ಸೊ ಅದು ಒಂದು ಇಂಪಾರ್ಟೆಂಟ್ ಡಿಸಿಷನ್ ಅನ್ನ ಇವತ್ತು ನಾವು ತಗೊಂಡಿದ್ದೇವೆ. ಆಮೇಲೆ ಸ್ಟಾಫ್ ಕಡಿಮೆ ಇದೆ, ಮಾತೇತರ ಸ್ಟಾಫ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ನಾವು ಈಗಾಗಲೇ 197 ವಾರ್ಡರ್ಸ್ಗೆ 22 ಜನ ಇನ್ಸ್ಟ್ರಕ್ಟರ್ಸ್ಗೆ ಮತ್ತು 3 ಜನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದೇವೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಅವರು KEA ಜೊತೆ ಮಾತಾಡಿಕೊಂಡು ಅವರ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಇನ್ನೂ ನಮಗೆ ಪ್ರಸ್ತಾವನೆ ಬಂದಿದೆ, ಅಡಿಷನಲ್ ಆಗಿ 983 ವಾರ್ಡರ್ಸ್ಗೆ 17 ಜನ ಜೈಲರ್ಸ್ಗೆ ಪ್ರಸ್ತಾವನೆ ಬಂದಿದೆ. ಅದನ್ನ ಪ್ರೋಸೆಸ್ ಮಾಡಿ ಇಮಿಡಿಯೇಟ್ ಆಗಿ ಅದಕ್ಕೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 3600 ಜನ ಕಾನ್ಸ್ಟೇಬಲ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅವರು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇವರನ್ನು ಕೂಡ 1000 ಅಂದ್ರೆ 983 ಅಂತ ಹೇಳಿದ್ರೆ ಅದು ಕೂಡ 17 ಜನ ಸೇರಿದ್ರೆ ಅದು 1000 ಆಗುತ್ತೆ. ಅದನ್ನ ನಾವು ಇಮಿಡಿಯೇಟ್ ಆಗಿ
ಕ್ರಮ ತಗೊಳ್ತೀವಿ, ಗೌರ್ಮೆಂಟಿಂದ ಅದನ್ನು ಕ್ಲಿಯರೆನ್ಸ್ ಕೊಡ್ತೀವಿ. ಇದು ಶಾರ್ಟೇಜ್ ಆಫ್ ಸ್ಟಾಫ್ ಅಂತ ಏನು ಹೇಳ್ತಿದ್ದಾರೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಆ ಕೆಲಸವನ್ನು ಮಾಡ್ತೇವೆ. ಈಗ ಪರ್ಮಿಷನ್ ಕೊಟ್ಟಿರೋದು 197 ಜನ ವಾರ್ಡರ್ಸು, 22 ಇನ್ಸ್ಟ್ರಕ್ಟರ್ಸು, 2 ಜನ ಜೈಲ್, 3 ಜನ ಅಸಿಸ್ಟೆಂಟ್ ಸೂಪರ್ಡೆಂಟ್ಸ್. ಪ್ರಪೋಸಲ್ ಕೊಟ್ಟಿರ್ತಕ್ಕಂಥದ್ದು 983 ವಾರ್ಡರ್ಸು, 17 ಜನ ಜೈಲರ್ಸ್. ಆಮೇಲೆ ಎಲ್ಲ ಸೂಪರ್ಡೆಂಟ್ಸ್ಗೆ ಮತ್ತು ಅಧಿಕಾರಿಗಳಿಗೆ ಬಹಳ ಕಠಿಣವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಯಾರು ಯಾವುದೇ ಜೈಲಿನಲ್ಲಿ ಘಟನೆ ಮತ್ತೆ ರಿಪೀಟ್ ಆದರೆ, ಅದು ಹಳೇದಾಗಿತ್ತು ಹೊಸದಾಗಿತ್ತು ಆ ಸಬೂಬು ಹೇಳ್ಕೊಳ್ದು. ಹಳೇದಾಗಿದ್ರೂ ಕೂಡ ಅದು ಫೋನ್ ಅಂತೂ ಒಳಗಡೆ ಹೋಗಿದೆ, ಯಾವಾಗ ಹೋಗಿದೆಯೋ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿ ಇರ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಮತ್ತು ಹೊಸದಾಗಿ ಏನಾದರೂ ಆದರೆ ಆ ಪ್ರಿಸನ್ನಿನ ಸೂಪರ್ಡೆಂಟು ಯಾರಿದ್ದಾರೆ ಅವರೇ ನೇರವಾಗಿ ಹೊಣೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳಿದ್ದೇನೆ. ನಾವು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಂಗಿಲ್ಲ. ನೀವೇ ನೀವು ಹೆಡ್ ಆಫ್ ದಿ ಪ್ರಿಸನ್ ನೀವು ಇರುವಾಗ ನೀವು ಅದನ್ನೆಲ್ಲ ನೋಡ್ಕೋಬೇಕಲ್ಲ. ನಿಮ್ಮ ಕೆಳಗಿನವ್ರು ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ ಅಂತ ನೀವು ನೋಡದೇ ಇದ್ರೆ ನೀವು ಹೆಡ್ ಅಂತ ಹೆಂಗೆ ಅನ್ನಿಸ್ಕೊಳ್ತೀರಿ? ಅದಕ್ಕೋಸ್ಕರ ನೀವೇ ಅದಕ್ಕೆ ನೇರವಾಗಿ ಹೊಣೆ ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಇವತ್ತು ಬಹಳ ಕಠಿಣವಾಗಿ ಕೊಟ್ಟಿದ್ದೇನೆ. ಆಮೇಲೆ ಡೈರೆಕ್ಟ್ ಆಗಿ ಹೆಡ್ ಕ್ವಾರ್ಟರ್ಸ್ ಜೊತೆ ಸಂಪರ್ಕ ಇರಬೇಕು ಮತ್ತು ಸೀನಿಯರ್ ಆಫೀಸರ್ಸು, ನಮ್ಮ ಹೆಡ್ ಕ್ವಾರ್ಟರ್ಸ್ ಇಂದ ಸೀನಿಯರ್ ಆಫೀಸರ್ಸು ಆಗಾಗ್ಗೆ ಪಿರಿಯಾಡಿಕಲ್ ವಿಸಿಟ್ ಮಾಡಲೇಬೇಕು. ಈಗ ಬೆಂಗಳೂರಿನಲ್ಲಿರುವ ಪರಪ್ಪನ ಅಗ್ರಹಾರಕ್ಕೆ ಇಲ್ಲಿನ DG ಅವರಾಗ್ಲಿ ADG ಆಗಲಿ ಹೋಗದೆ ಹೋದ್ರೆ ಅವರು ಆ ಅಧಿಕಾರಿಗಳು ಅಲ್ಲಿ ಸೂಪರ್ಡೆಂಟೋ ಚೀಫ್ ಸೂಪರ್ಡೆಂಟೋ ಅಥವಾ ಅಸಿಸ್ಟೆಂಟ್ ಸೂಪರ್ಡೆಂಟೋ ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅವರು ಕಡ್ಡಾಯವಾಗಿ ತಿಂಗಳಿಗೆ 1 ಸಾರಿ 2 ಸಾರಿ ವಿಸಿಟ್ ಮಾಡಬೇಕು ಅನ್ನುವಂಥದ್ದು. ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಸೂಪರ್ಡೆಂಟ್ ಆಫ್ ಪೊಲೀಸ್ ಅವರು ಜೈಲಿಗೆ ವಿಸಿಟ್ ಮಾಡಬೇಕು, ರಿಪೋರ್ಟ್ ಕೊಡಬೇಕು. ದೇ ಶುಡ್ ವಿಸಿಟ್ ದಿ ಜೈಲ್ ಅಂಡ್ ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಇಟ್ ಟು ದಿ ಹೆಡ್ ಕ್ವಾರ್ಟರ್ಸ್. ಇಷ್ಟು ತೀರ್ಮಾನಗಳನ್ನು ಇವತ್ತು ಈ ಸಭೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಮುಂದೆ ಇದೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಯಾವುದೇ ರೀತಿಯ ಕ್ರಮವನ್ನಾಗಲಿ ತಗೊಳ್ಳೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಮತ್ತು ಇನ್ನು ಮುಂದೆ ಏನು ನಮ್ಮ ಹೈಪವರ್ ಕಮಿಟಿ ವರದಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕ್ರಮವನ್ನು ನಾವು ತಗೊಳ್ತೇವೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇಷ್ಟೊಂದು ತೀರ್ಮಾನಗಳನ್ನು ನಾವು ಮಾಡಿದೆವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.